ಖಾತೆ ಕಿತಾಪತಿ ಬೈರೇಗೌಡರು ದಿಲ್ಲಿಗೆ ದೌಡು. ಕೊಟ್ಟ ಖಾತೆಯಲ್ಲಿ ಕೈಯಾಡಿಸುತ್ತಿರೋದಕ್ಕೆ ಡಿಕೆಶಿ. ಸಿಎಂ ಡಿಕೆ ಶಿವಕುಮಾರ್ ಹೀಗೇಕೆ ಮಾಡ್ತಿದ್ದಾರೆ? ಡಿಕೆಶಿ ಸಂಪುಟಕ್ಕೆ 13 ಮಂದಿ ಶಾಸಕರು ಇತ್ತೀಚೆಗಷ್ಟೇ ಸೇರ್ಪಡೆಯಾಗಿದ್ರು. ಆದ್ರೆ ಖಾತೆ ಕಿತಾಪತಿಯ ಬೆಂಕಿ ಇನ್ನೂ ಆರಿಲ್ಲ. ಮೊದಲಿಗೆ ರಾಮಲಿಂಗಾರೆಡ್ಡಿ ರೆಬೆಲ್ ಆಗಿದ್ರು, ಆನಂತರ KH ಮುನಿಯಪ್ಪ ಮುನಿಸಿಕೊಂಡಿದ್ರು. ಅವರಿಬ್ಬರನ್ನ ಹೈಕಮಾಂಡ್ ತಣ್ಣಗೆ ಮಾಡಿದೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಅಸಮಾಧಾನ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಹಾಗಾದ್ರೆ ಕೊಟ್ಟ ಖಾತೆಯಲ್ಲಿ ಕೈಯಾಡಿಸುತ್ತಿರೋದಕ್ಕೆ ಡಿಕೆಶಿ. ಸಿಎಂ ಡಿಕೆ ಶಿವಕುಮಾರ್ ಹೀಗೇಕೆ ಮಾಡ್ತಿದ್ದಾರೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಖಾತೆ ಕಿತಾಪತಿಯ ಕತೆ ಶುರುವಾಗೋದು ಕಳೆದ ವಾರದಿಂದ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ಏರ್ಪೋರ್ಟ್ ಅಲ್ಲಿ ಸಿಎಂ ಕೈಗೆ ಒಂದು ಸೀಕ್ರೆಟ್ ಚೀಟಿ ಕೊಟ್ಟಿದ್ರಂತೆ. ಆ ಚೀಟಿ ಬಿಚ್ಚಿ ನೋಡಿದ ಡಿಕೆಶಿಗೆ ಶಾಕ್ ಆದಿತ್ತು. ಯಾಕಂದ್ರೆ ಅದರಲ್ಲಿ ಬರೆದಿದ್ದ ಹೆಸರು ಕೃಷ್ಣ ಬೈರೇಗೌಡ. ರಾಹುಲ್ ಗಾಂಧಿ ಅವರೇ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ ಮೇಲೆ ಡಿಕೆಶಿ ಇಲ್ಲ ಅನ್ನೋಕೆ ಸಾಧ್ಯವಿರಲಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನೀಡುವಂತೆ ಸೂಚಿಸಿದ್ರು. ಹೀಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ವಿಧಿ ಇಲ್ಲದೆ ಖಾತೆ ಸಿಕ್ಕಿದೆ. ಆದ್ರೆ ಡಿಕೆಶಿಗೆ ಒಂದು ವಿಷಯ ಕನ್ಫರ್ಮ್ ಆಗಿತ್ತು. ಖಾತೆ ಹಂಚಿಕೆಯಲ್ಲಿ ತಲೆ ಹಾಕದ ರಾಹುಲ್ ಗಾಂಧಿ ಈ ರೀತಿ ಚೀಟಿ ಕೊಟ್ಟಿದ್ದಾರೆ ಅಂದ್ರೆ ಇದರ ಹಿಂದೆ ಕರ್ನಾಟಕದಲ್ಲಿ ತಮಗೆ ಪರ್ಯಾಯವಾಗಿ ಪವರ್ ಸೆಂಟರ್ ಆಗಲು ಬಯಸುವ ನಾಯಕರೊಬ್ಬರ ಕೈವಾಡವಿದೆ ಅಂತ. ಇದು ತಮ್ಮ ಸರ್ಕಾರವನ್ನ ಕಟ್ಟಿ ಹಾಕಲು ಎಣದ ಮೊದಲ ತಂತ್ರ ಅನ್ನೋದು ಡಿಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಡಿಕೆಶಿ ಅವರ ಈ ಲೆಕ್ಕಾಚಾರ ಸುಳ್ಳಾಗ್ಲಿಲ್ಲ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತಿದ್ದಂತೆ ಇತ್ತ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಕೆಂಡಮಂಡಲವಾಗಿದ್ರು. ಅದ್ಯಾವ ಮಟ್ಟಿಗೆ ಅಂದ್ರೆ ಮಂತ್ರಿ ಸ್ಥಾನಕ್ಕೆ ರೆಸಿಗ್ನೇಷನ್ ಕೊಡಲು ಮುಂದಾದ್ರು. ಇಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಇದೆ. 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೇವಲ ಸಾರಿಗೆ ಖಾತೆ ಕೊಟ್ಟಾಗಲೂ ಅವರು ಮುನಿಸಿಕೊಂಡಿದ್ರು. ಆಗ ಸಮಾಧಾನ ಮಾಡಿದ್ದ ಡಿಕೆ ಶಿವಕುಮಾರ್ ಮುಂದೆ ನಾನು ಸಿಎಂ ಆದಾಗ ನಿಮಗೆ ಖಂಡಿತ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಆ ನಂಬಿಕೆಯಿಂದಲೇ ರೆಡ್ಡಿ ಅವರು ಸಾರಿಗೆ ಮತ್ತು ಮುಜರಾಯಿಯನ್ನ ಅದ್ಭುತವಾಗಿ ನಿಭಾಯಿಸಿದ್ರು. ಆದ್ರೆ ಈಗ ಸಿಎಂ ಆದ್ಮೇಲೆ ಡಿಕೆಶಿ ಮಾತು ತಪ್ಪಿದ್ದಾರೆ ಅನ್ನೋದು ರೆಡ್ಡಿ ಅವರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಹಿಡಿದು ನಿಂತಾಗ ಡಿಕೆಶಿ ಆತಂಕಕ್ಕೊಳಗಾದ್ರು. ಯಾಕಂದ್ರೆ BBMP ಚುನಾವಣೆ ಹತ್ತಿರ ಬರ್ತಿದೆ. ಇಂಥ ಟೈಮಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕಳೆದುಕೊಂಡ್ರೆ ಬೆಂಗಳೂರಲ್ಲಿ ಕಾಂಗ್ರೆಸ್ ನೆಲಕಚ್ಚೋದು ಗ್ಯಾರಂಟಿ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆಗ ಎಂಟ್ರಿ ಕೊಟ್ಟಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸಂಧಾನ ಸೂತ್ರ ರೆಡಿ ಮಾಡಿದ್ರು. ಅದೇನಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಪವರ್ಫುಲ್ ಆದ BDA ಮತ್ತು BMRDA ಪ್ರಾಧಿಕಾರಗಳನ್ನ ಬೇರ್ಪಡಿಸಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದು. ಆದ್ರೆ ಇದಕ್ಕೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರಾಗಿರೋ ಕೃಷ್ಣ ಬೈರೇಗೌಡರು ಬಿಲ್ಕುಲ್ ಒಪ್ತಿಲ್ಲ. BDA ಮತ್ತು BMRDA ಇಲ್ಲದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ನಾಯಕತ್ವದಿಂದ ತಮಗೆ ಸಕಾರಾತ್ಮಕ ಸ್ಪಂದನೆ ಸಿಗದ ಕಾರಣ ಬೇಸತ್ತ ಕೃಷ್ಣ ಬೈರೇಗೌಡ ಈಗ ನೇರವಾಗಿ ದಿಲ್ಲಿಗೆ ದೌಡಾಯಿಸಿದ್ದಾರೆ. ಇವತ್ತೆಲ್ಲ ದಿಲ್ಲಿಯಲ್ಲೇ ಬೀಡು ಬಿಟ್ಟಿರೋ ಕೃಷ್ಣ ಬೈರೇಗೌಡರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ತಮಗಾಗಿರೋ ಅನ್ಯಾಯದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಮಾಡಿಸಲು ಮುಂದಾಗಿದ್ದಾರೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ 8 ಬಾರಿ ಶಾಸಕರಾಗಿ ಗೆದ್ದಿರೋ ರಾಮಲಿಂಗಾರೆಡ್ಡಿ ಅವರು ಜೂನಿಯರ್ ಕೃಷ್ಣ ಬೈರೇಗೌಡರ ಮುಂದೆ ಹೋಗಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋ ಸ್ಥಿತಿಯಲ್ಲಿದ್ದಾರೆ. ಇದು ಅವರ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದೆ. ಸದ್ಯಕ್ಕೆ ಹೈಕಮಾಂಡ್ ತೇಪೆ ಹಚ್ಚುವ ಕೆಲಸ ಮಾಡ್ತಿದ್ರು. ಒಂದು ವೇಳೆ BDA BMRDA ವಿಚಾರದಲ್ಲಿ ಸರಿಯಾದ ಸೆಟಲ್ಮೆಂಟ್ ಆಗದಿದ್ರೆ ರಾಮಲಿಂಗಾರೆಡ್ಡಿ ಮುಂದಿನ ದಿನಗಳಲ್ಲಿ ಮತ್ತೆ ರೆಬೆಲ್ ಆಗೋದು ಗ್ಯಾರಂಟಿ. ಈಗ ತಾನೇ ಟೇಕ್ ಆಫ್ ಆಗ್ತಿರೋ ಡಿಕೆಶಿ ಸರ್ಕಾರದ ವಿಮಾನದ ಇಂಜಿನ್ ನಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ಡಿಕೆ ಶಿವಕುಮಾರ್ ತಕ್ಷಣವೇ ಈ ಬೆಂಕಿಯನ್ನ ಆರಿಸ್ತಾರಾ ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಮಣಿಯುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ಸಿಗಬೇಕಿತ್ತಾ ಅಥವಾ ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿದ್ದು ಸರಿಯಾಗಿದೆಯಾ? ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಂಗೆ ಕೊಟ್ಟು ಅದರಲ್ಲಿ BDA ಮತ್ತು BMRDA ಪ್ರಾಧಿಕಾರಗಳನ್ನ ಬೇರ್ಪಡಿಸೋದು ಎಷ್ಟು ಸರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.